ವೀಕ್ಷಕರೇ, ಶುಭೋದಯ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮ ಪವರ್ಡ್ ಬೈ BS ಚನ್ನಬಸಪ್ಪ ಅಂಡ್ ಸನ್ಸ್ ದಾವಣಗೆರೆ. ನಿಮ್ಮೆಲ್ಲರಿಗೂ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕಾರ್ಯಕ್ರಮಕ್ಕೆ ಅಂತ ಹೇಳ್ತಾ, ಗುಡಿಸಿದ್ರೆ ಕಸವಿರಬಾರದು, ಬಡಿಸಿದರೆ ಹಸಿವಿರಬಾರದು, ಹಾಗೇನೆ ಪ್ರೀತಿಸಿದ್ರೆ ಎಂದಿಗೂ ಮೋಸ ಮಾಡಬಾರ್ದು ಅಂತ ಹೇಳ್ತಾ ಬನ್ನಿ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಗುರುಜಿ, ಇಂದು ಕಾಮದಹನ ಅಂತ ನೀವು ಹೇಳ್ತಿದ್ರಿ, ಅಂದ್ರೆ ಆಸೆಯೇ ದುಃಖಕ್ಕೆ ಮೂಲ. ಹಾಗಾಗಿ ಇಂದು ನಾವು ನಮ್ಮ ಕಾಮಗಳನ್ನ, ಅಪೇಕ್ಷೆಗಳನ್ನ ದಹನ ಮಾಡೋ ದಿನ ಅಂತ ಹೇಳಿದ್ರಿ ನೆನ್ನೆನೆ. ಹಾಗಾಗಿ ಇವತ್ತು ಏನೆಲ್ಲ ವಿಶೇಷ ಪೂಜೆಗಳನ್ನ ಮನೇಲಿ ಮಾಡ್ಕೊಬಹುದು ಅಂತ ತಿಳಿಸ್ತೀರಾ? ದೈವಾನುಗ್ರಹ ಭಕ್ತ ಪ್ರಿಯರೇ, ಎಲ್ಲ ವೀಕ್ಷಕ ಬಾಂಧವರೇ, ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ಬ್ರಹ್ಮಾಂಡ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯ ಜೀವಂತವಾಗಿದ್ರೆ ಪ್ರತಿಪೂರ್ವಕವಾಗಿರ್ತಕ್ಕಂಥ ಆಸೆಗಳನ್ನ ಯಾವ ಕಾಲಕ್ಕೂ ಹೆಚ್ಚಿಸ್ಕೋಬಹುದು. ದುರಾಸೆಗಳನ್ನ ಸುಟ್ಟು ಹಾಕಬೇಕು ಅಂತ ಹೇಳ್ತಾರೆ. ಮನುಷ್ಯ ಆಸೆ ಇಲ್ಲದೆ ಇದ್ರೆ ಮನುಷ್ಯನೇ ಅಲ್ಲ ಅಂತ ಹೇಳ್ತಾರೆ. ಪ್ರಾಣಿಗಳಿಗೆ ಯಾವ ಕಾಲಕ್ಕೂ ಆಸೆಗಳು ಇದ್ರೂ ಪಾಪ ಹೇಳ್ಕೊಳಕ್ಕಾಗಲ್ಲ, ಮೂಕ ಪ್ರಾಣಿಗಳು ಅಂತ ಹೇಳ್ತೀವಿ. ಆದರೆ ಮನುಷ್ಯನಿಗೆ ಆ ಸಿಕ್ಸ್ತ್ ಸೆನ್ಸ್ ಅಂತ ಇರ್ತಕ್ಕಂಥ ವಿಚಾರ, ತನ್ನದೇ ಆಗಿರ್ತಕ್ಕಂಥ ಆಸೆಗಳನ್ನ ವ್ಯಕ್ತಪಡಿಸ್ಕೊಳ್ತಕ್ಕಂಥ ವಿಚಾರಗಳು. ಆದರೂ ದುರಾಸೆ ಪಟ್ಟಾಗ ವಿನಾಶಕಾಲೇ ವಿಪರೀತ ಬುದ್ಧಿ. ಪ್ರತಿಯೊಬ್ಬ ಮನುಷ್ಯನಿಗೆ ಯಾವತ್ತಾದರೂ ಮುಂದೆ ಬರಬೇಕು ಅಂದ್ರೆ ಜೀವನದಲ್ಲಿ ಯಾರಾದರೂ ತುಳಿತಾ ಇರ್ತಾರೆ. ಅದರಲ್ಲೂ ಮನುಷ್ಯನಿಗೆ ಶತ್ರು, ಜಾತಿಗೆ ಶತ್ರು, ಪ್ರಾಣಿಗೆ ಶತ್ರು ಅಂತ. ಇಂಥ ಒಂದು ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಬದುಕ್ತಾ ಇದ್ದಾಗಲೂ ಎಲ್ಲೋ ಒಂದು ಸ್ವಲ್ಪ ಆಸೆಗಳು ಪರಿಪೂರ್ಣ ಆಗೋಕ್ಕೆ ಮೊದಲು ವಿಶೇಷವಾಗಿ ದಹನವಾಗೋಗುತ್ತೆ. ಅಂಥದ್ರಲ್ಲಿ ದುರಹಂಕಾರವನ್ನು ದಹನ ಮಾಡಬೇಕು. ಪ್ರತಿಯೊಬ್ಬ ಮನುಷ್ಯ ದುರಾಸೆಗಳನ್ನು ದಹನ ಮಾಡಬೇಕು. ಯಾವ ಕಾಲಕ್ಕೂ ಕೆಟ್ಟ ಗುಣಗಳನ್ನು ದಹನ ಮಾಡಬೇಕು ಅನ್ನೋದೇ ಕಾಮದಹನದ ಹಬ್ಬ, ಹೋಳಿ ಹುಣ್ಣಿಮೆ ಹಬ್ಬ, ವಿಶೇಷವಾಗಿರ್ತಕ್ಕಂಥ ಹೋಳಿ ಹಬ್ಬ. ನಾಳೆ ಹುಣ್ಣಿಮೆಗೆ ಮೊದಲು ವಿಶೇಷವಾಗಿ ಬೆಳಕಿನ ಹತ್ರ ಹೋಗ್ತಾ ಇದ್ದೀವಿ. ಕತ್ತಲಾಗಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಬೆಳಕಿನ ಹತ್ರ ಹೋಗ್ತಾ ಇದ್ದಾಗ ಅಂಥ ಒಂದು ಬೆಳಕು ಯಾವ ಕಾಲಕ್ಕೂ ಬೆಂಕಿ ಅನ್ನೋದು ಗೊತ್ತಿರಬೇಕು. ಪಾಪ ರತಿ ಮನ್ಮಥ ಇಬ್ಬರಿಗೂ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರ. ಆ ಮನ್ಮಥ ಅಂತಕ್ಕಂಥ ಪ್ರೀತಿಯ ಬಾಣ ತನ್ನ ಹೆಂಡತಿ ಮೇಲೆ, ತನ್ನ ಪ್ರೀತಿಯ ಮೇಲೆ ಬಿಟ್ಟ ಹಾಗೆ ಪರಮೇಶ್ವರನ ಮೇಲೂ ಬಿಡಬೇಕು ಅಂತ ಕೊಂಡ್ಕೊಂಡಿದ್ದ. ಆದರೆ ಯಾವ ಕಾಲಕ್ಕೂ ಅದಕ್ಕೆ ಸಾಧ್ಯವಾಗದಿದ್ದಾಗ, ತಪೋಗುಣದಲ್ಲಿ ಇದ್ದಾಗ ಆ ಪರಮೇಶ್ವರನು ಮುಕ್ಕಣ್ಣನಾಗಿರ್ತಕ್ಕಂಥವನು ಮೂರನೇ ಕಣ್ಣು ಮುಚ್ಚಿ, ವಿಶೇಷವಾಗಿ ತ್ರಿಗುಣಾಕಾರದಲ್ಲಿ ಮೂರನೇ ಕಣ್ಣಿನ ಜೊತೆ ಎರಡು ಕಣ್ಣುಗಳು ಮುಚ್ಚಿದಾಗ ಇಡೀ ಜಗತ್ತು ಕತ್ತಲ ವಾತಾವರಣ. ಯಾವ ಕಾಲಕ್ಕೂ ಬೆಂಕಿ ಬಿಸಿಯಾಗಿರುತ್ತೆ ಅನ್ನೋದು ಮುಟ್ಟು ನೋಡಿದಾಗ ಗೊತ್ತಾಗೋದು. ಅಂಥ ಅಗ್ನಿ ಜ್ವಾಲಾಮುಖಿಯಲ್ಲಿ ಬೆಂಕಿಗೆ ಬೆಂಕಿ ಆಗಿರ್ತಕ್ಕಂಥವನು, ರಾಜನಿಗೆ ರಾಜನಾಗಿರ್ತಕ್ಕಂಥವನು, ಜಗದೀಶ್ವರನಾಗಿರ್ತಕ್ಕಂಥ ಪರಮೇಶ್ವರನಿಗೆ ಇವನು ಪರೀಕ್ಷೆ ಅನ್ಕೊಂಡ. ಹೋದ. ಆ ರತಿ ಎಷ್ಟು ಹೇಳಿದ್ರು ಕೇಳದೇ ಇದ್ದಾಗ ಮನ್ಮಥ ತಾನು ಬಿಟ್ಟ ಪುಷ್ಪ ಬಾಣಗಳ ಮುಖಾಂತರವಾಗಿ ಪರಮೇಶ್ವರನ ಮೂರನೇ ಕಣ್ಣು ಸೋಕಿದ ಕೂಡಲೇ ವಿಶೇಷವಾಗಿ ಬಿಟ್ಟಿದ್ದೆ ಆ ಮೂರನೇ ಕಣ್ಣು ದಹನವಾಗೋದ. ಆ ಮನ್ಮಥ ರತಿ ಅಂಗಲಾಚಿ ಬೇಡ್ಕೊಂತಾಳೆ, ಪರಮೇಶ್ವರ ಎಂಥ ಕೆಲಸ ಮಾಡಿದೆ, ಭಸ್ಮಾಂತಕಂ ಇದಂ ಶರೀರಂ, ಆ ಭಸ್ಮವನ್ನೇ ಮಾಡಿಬಿಟ್ಟೆ, ನೀನು ಸೃಷ್ಟಿ ಮಾಡಿದ ಮಗ ಹೀಗಾಗೋದ್ರೆ ಹೇಗೆ? ಜಗತ್ತಲ್ಲಿ ಪ್ರೀತಿ ವಾತ್ಸಲ್ಯ ಅನ್ನೋ ಸೃಷ್ಟಿಯಲ್ಲಿ ಎಲ್ಲ ಇರಬೇಕು ಅಂತ ಬ್ರಹ್ಮನಿಗೆ ಹೇಳಿದ ವಾಕ್ಯದಲ್ಲಿ ರತಿ ಮನ್ಮಥರಾಗಿರ್ತಕ್ಕಂಥ ನಮ್ಮ ಒಂದು ಬಾಂಧವ್ಯ ಪ್ರೀತಿ ವಾತ್ಸಲ್ಯ ಅನ್ನೋ ರತಿ, ಮನ್ಮಥ ಅನ್ನೋ ಪ್ರೀತಿ ಎರಡೂ ಸೇರಿದಾಗ ಪ್ರೀತಿ ವಾತ್ಸಲ್ಯ ಅನ್ನೋದು ಜಗತ್ತಲ್ಲಿ ಹರಡ್ಲಿ ಅಂತ. ಅಂಥ ಒಂದು ಸಮಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಮನ್ಮಥನ ದಾನ ಮಾಡಿದಾಗ ಪ್ರೀತಿ ಅನ್ನೋದು ಹೇಗಿರುತ್ತೆ? ದಯವಿಟ್ಟು ಕ್ಷಮಿಸು ಅಂದ. ಇವನು ಮಾಡಿರ್ತಕ್ಕಂಥ ಉಗ್ರಕೋಪದಲ್ಲಿ ವಿಶೇಷವಾಗಿ ಜಗತ್ತಿಗೆ ಗೊತ್ತಾಗಬೇಕು, ಇಂಥ ಒಂದು ಆಸೆಗಿಂತ ದುರಾಸೆಯ ಮೂಲ ದುರ್ಹಟ್ಟಿರ್ತಕ್ಕಂಥ ಮನ್ಮಥನ ಇದೇ ಒಂದು ಪಾಡು ಜಗತ್ತಿಗೆ ಬರುತ್ತೆ ಅಂತ. ಅದಕ್ಕೋಸ್ಕರ ಆಯಿತು ಅಂತ ಹೇಳಿ ಕ್ಷಮಸ್ವಮೆ ಅಂತ ಪಾರ್ವತಿ ದೇವಿಯ ಒಂದು ಅನುಗ್ರಹವನ್ನು ಪಡೆದು ವಿಶೇಷವಾದ ಕಟಾಕ್ಷವನ್ನು, ಅನುಗ್ರಹ ಸಿದ್ಧಿಯನ್ನ ಪಾರ್ವತಿ ದೇವಿಯ ಬೇಡಿಕೆ ಮೇಲೆ ಆ ಅನುಗ್ರಹವನ್ನು ಕೊಡ್ತಾನೆ. ಮತ್ತೆ ಮನ್ಮಥನು ಪುನರ್ಜೀವನವಾಗ್ತಾನೆ. ಗಂಡ ಹೆಂಡತಿಯರ ಪ್ರೀತಿ ಬಾಂಧವ್ಯ ಬೇರೆ ರೀತಿ, ಗುರು ಶಿಷ್ಯರ ಬಾಂಧವ್ಯ ಪ್ರೀತಿ ಬೇರೆ ರೀತಿ, ಅದೇ ರೀತಿ ಅಣ್ಣ ತಂಗಿರ ಸಹೋದರ ಭಾವನೆಗಳಲ್ಲಿ ಪ್ರೀತಿ ಬೇರೆ ರೀತಿ. ಅದಕ್ಕೆ ಎಲ್ಲ ರೀತಿಯಾದ ಪ್ರೀತಿ ಬಾಂಧವ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ದುರಹಂಕಾರ, ಅಭಿಮಾನ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೆ ವಾತ್ಸಲ್ಯ, ಸ್ವಾಭಿಮಾನ ಇರಬೇಕು. ಅಭಿಮಾನ ಅನ್ನೋದು ನಾನೂ ಅನ್ನೋದಿರಬೇಕು, ನಾನತ್ವವನ್ನು ಸುಟ್ಟಾಕಬೇಕು. ಇಂಥ ಒಂದು ನಾನತ್ವವನ್ನು ಸುಟ್ಟಾಕುವ ದಿನವೇ ಇವತ್ತಿನ ದಿವಸ ಕಾಮದಹನ. ದಯವಿಟ್ಟು ಎಲ್ಲ ವೀಕ್ಷಕ ಬಾಂಧವರಲ್ಲಿ ವಿಶೇಷ, ಇವತ್ತು ಆ ಹೋಳಿ ಹಬ್ಬವನ್ನು ಆಚರಿಸ್ತಕ್ಕಂಥದ್ದು ಎಷ್ಟೋ ಜನ, ವಿಶೇಷವಾಗಿ ಮಾರ್ವಾಡಿಗಳು, ಉತ್ತರ ಭಾರತದಲ್ಲಿ ಎಲ್ಲರೂ ಹಾಡ್ತಾರೆ. ಆದರೆ ನಮ್ಮಲ್ಲಿ ಏನು ಮಾಡ್ತೀವಿ, ಈ ಹೋಳಿ ಹಬ್ಬದ ದಿವಸ ವಿಶೇಷವಾಗಿ ಸಿಹಿ ತಿಂಡಿಗಳನ್ನು ಬಣ್ಣವಾಗಿ ವಿಶೇಷವಾಗಿರ್ತಕ್ಕಂಥ ಅಂಕುರಾರ್ಪಣೆ ಎಲ್ಲ ಭಗವಂತನಿಗೆ, ಗಣೇಶನಿಗೆ ಭಕ್ಷಪ್ರಿಯ ಒಂದೇ ಒಂದು ಅಡಿಗೆಯನ್ನು ಮಾಡ್ತೀವಿ, ಒಂದು ನೈವೇದ್ಯ ಮಾಡ್ತೀವಿ. ನಾನಾ ರೀತಿಯ ದೇವತೆಗಳಿಗೆ ಒಂದೊಂದು ನೈವೇದ್ಯವನ್ನು ಮಾಡತಕ್ಕಂಥ ಏಕೈಕ ಸ್ವರೂಪ ಇವತ್ತಿನ ದಿವಸ. ಅಂದರೆ ಎಲ್ಲ ದೇವತೆಗಳಿಗೂ ಸೇರಿ ವಿಶೇಷವಾಗಿರ್ತಕ್ಕಂಥ ಬಣ್ಣವಾಗಿರ್ತಕ್ಕಂಥ ಪ್ರಸಾದಗಳನ್ನು ನೈವೇದ್ಯವನ್ನು ಮಾಡತಕ್ಕಂಥ ದಿನ ಇವತ್ತು. ಅನ್ನಪ್ರಾಸನ ಅಂತ ಹೇಳ್ತೀವಿ. ಪ್ರತಿಯೊಬ್ಬರು ತಮ್ಮ ಪೂರ್ವಾರ್ಜಿತ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ
ಆ ಒಂದು ಹಿಡಿ ಅಕ್ಕಿಯನ್ನ ಅನುಗ್ರಹ ಸಿದ್ಧಿ ಎಲ್ಲವೂ ಬಣ್ಣವಿಲ್ಲದೆ ಇಡೀ ಜೀವನದ ಕತ್ಲಾಗಿರತಕ್ಕಂಥ ಕಾಕ ವಾಹನಕ್ಕೆ ಅನ್ನಪ್ರಾಸನವನ್ನು ಮಾಡ್ತಕ್ಕಂಥ ದಿನ. ಯಾಕೆಂದ್ರೆ ಇವತ್ತೇ ಸೂರ್ಯನ ಅನುಗ್ರಹವನ್ನು ಪಡೆದು ಚಂದ್ರನ ಅನುಗ್ರಹವನ್ನು ಪಡೆದು ಇಡೀ ಜಗತ್ತಿನಲ್ಲಿ ಸೂರ್ಯ ಚಂದ್ರನ ಅನುಗ್ರಹ ಎರಡೂ ಸೇರಿದ ಸಮಯದಲ್ಲಿ ಅವನು ತಂದೆ ತಾಯಿನ ಬಿಟ್ಟು ಹೋಗಿರ್ತಕ್ಕಂಥವನಿಗೆ ಶನೇಶ್ವರನು ದೂರವಾಗಿದ್ದ ದಿನ. ಇದೇ ರೀತಿ ಅನುಗ್ರಹ ಅಂದ್ರೆ ಎಲ್ಲ ರೀತಿಯಾದ ಮೇನಕೆ, ಅಂದ್ರೆ ಒಂದು ತಪಸ್ಸನ್ನ ಮಾಡ್ತಾ ಇದ್ದಾಗ ಭಂಗವನ್ನ ಮಾಡಿರತಕ್ಕಂಥ ಮೇನಕೆ. ವಿಶ್ವಾಮಿತ್ರ ಋಷಿ, ಸವಿತಾ ದೇವತಾ, ರಾಜ ಋಷಿಯಾಗಿರತಕ್ಕಂಥ ವಿಶ್ವಾಮಿತ್ರರಿಗೆ ಇವತ್ತಿನ ದಿವಸವೇ ದಹನವಾಯಿತು. ಅಂದರೆ ಪರಮೇಶ್ವರನ ಅಂಶ ಆಗಿರತಕ್ಕಂಥ ವಿಶ್ವಾಮಿತ್ರ ರಾಜ ಋಷಿಯಾಗಿದ್ದಾಗ ಮನ್ಮಥ ಸ್ವರೂಪ ಅವನು ಅದನ್ನ ಆ ಒಂದು ಯೌವನವನ್ನು ತ್ಯಜಿಸಿ ಏನು ಬೇಡ ನನಗೆ ವೈರಾಗ್ಯ ಇರಲಿ ಎಂದಾಗ ಇವನ ಅಕಸ್ಮಾತ್ ರಾಜ ಋಷಿ ಬ್ರಹ್ಮ ಋಷಿ ಆಗೋದರೆ ಆ ಪಟ್ಟವನ್ನು ಸಂಪಾದನೆ ಮಾಡಿದ್ರೆ ಇಡೀ ಜಗತ್ತಿಗೆ ಇಂಥ ಋಷಿ ಮತ್ಯಾರೂ ಇಲ್ಲದೆ ಇದ್ದಾಗತ್ತೆ, ಎಷ್ಟು ಶಕ್ತಿ ಬಂದ್ಬಿಡತ್ತೆ, ಅಪಾರವಾದ ಕೀರ್ತಿ ಬಂದ್ಬಿಡತ್ತೆ ಅಂತ ದೇವೇಂದ್ರ ಏನು ಮಾಡ್ತಾನೆ, ಮೇನಕೆಯನ್ನು ಕಳಿಸ್ಕೊಡ್ತಾನೆ. ಆ ಮೇನಕೆ ಇವತ್ತಿನ ದಿವಸ ತಪೋಭಂಗವನ್ನ ಮಾಡಿರತಕ್ಕಂಥದ್ದು ವಿಶ್ವಾಮಿತ್ರಕ್ಕೆ ಇವತ್ತಿನ ದಿವಸವೇ ಹೌದು. ಇವತ್ತೇ ಭೂಲೋಕದಲ್ಲಿ ಶಿಲ್ಪಕಲಾ ಕೆತ್ತನೆಗಳು, ಅಂದರೆ ಎಲ್ಲಾ ರೀತಿಯಲ್ಲ ದೇವಾಲಯಗಳಲ್ಲಿ ಎಷ್ಟೋ ವಿಧವಾದ ಕೆತ್ತನೆಗಳಿದೆ. ಆದರೆ ಎಲ್ಲಾ ಕೆತ್ತನೆಗಳಲ್ಲಿ ಬಣ್ಣ ಬಣ್ಣದ ಕೆತ್ತನೆಗಳು ಹೀಗೀಗೆ ಇರುತ್ತೆ. ಅಂದರೆ ಆ ರತಿ ಕ್ರಿಯೆ ಹೀಗಿರುತ್ತೆ, ಮನ್ಮಥ ಕ್ರಿಯೆ ಹೀಗಿರುತ್ತೆ, ದೇವಾಲಯದಲ್ಲಿ ಇಂತಿಂಥ ಒಂದು ಶಿಲ್ಪಶಾಸ್ತ್ರದಲ್ಲಿ ಇಂಥ ನಾಟ್ಯಗಳಿರುತ್ತೆ, ಈ ಭಂಗಿಯಲ್ಲಿರುತ್ತೆ, ಇಂಥ ನವರಸಗಳನ್ನೆಲ್ಲ ಸೃಷ್ಟಿ ಮಾಡಿರತಕ್ಕಂಥ ಭೂಲೋಕದಲ್ಲಿ ಶಿಲ್ಪಕಲಾ ಕೆತ್ತನೆ ರಾಜ ಋಷಿ ಮುಖಾಂತರವಾಗಿ ಬಂತು. ಅದಕ್ಕೆ ರಾಜರಾಜ ಚೋಳನ್ನು ಇವತ್ತಿನ ದಿವಸವೇ ಭೂಲೋಕದಲ್ಲಿ ಪ್ರಪ್ರಥಮ ದೇವಾಲಯವನ್ನ ಕೊನಾರ್ಕ್ ಅಂತಕ್ಕಂಥ ಸೂರ್ಯನಾರಾಯಣ ದೇವಾಲಯವನ್ನ ವಿಶೇಷವಾಗಿ ನಾವು ಇವತ್ತಿನ ದಿವಸ 20 ರೂಪಾಯಿ ನೋಟಲ್ಲಿ ನೋಡ್ತಾ ಇರ್ತೀವಿ. ಏನೋ ಆ ಸೂರ್ಯನಾರಾಯಣ ಚಕ್ರ, ಕಾಲಚಕ್ರ ಅಂತ ಕರಿತೀವಿ. 24 ಗಂಟೆಗಳ ಕಾಲ, 24 ಅವರ್ಸ್. ಆ 24 ಅವರ್ಸ್ ಅನ್ನೋ ಕಾಲಚಕ್ರವನ್ನ ಪ್ರತಿದಿನ 6ರಿಂದ ಮರುದಿವಸ ಬೆಳಗಿನ ಜಾವ 6 ಗಂಟೆವರೆಗೂ ಸೂರ್ಯ ಹುಟ್ಟೋದಿಂದ ಮುಳುಗಿದವರೆಗೂ, ಮುಳುಗಿದ ಮೇಲೆ ಮತ್ತೆ ಚಂದ್ರ ಹುಟ್ಟಿದ ಮೇಲೆ ಚಂದ್ರ ಮುಳುಗೋವರೆಗೂ ಇಡೀ ಜಗತ್ತಿನ ಸೃಷ್ಟಿ ಮೂಲ ಶೂನ್ಯ ಅನ್ನೋದೇ ಇವತ್ತಿನ ದಿವಸ ಸಾಕ್ಷಿರೂಪ. ಭೂಲೋಕದ ಮೊದಲನೇ ದೇವಾಲಯ ಇಡೀ ಜಗತ್ತಲ್ಲಿ ಕೊನಾರ್ಕ್ ಸೂರ್ಯನಾರಾಯಣ ದೇವಾಲಯ. ಇವತ್ತಿನ ದಿವಸ ತಾವೆಲ್ಲರೂ ಹಬ್ಬದ ವಾತಾವರಣದಲ್ಲಿರ್ತಕ್ಕಂಥ ಎಲ್ಲರಿಗೂ ಅನುಗ್ರಹ ಚಿಂತನೆ, ಭಗವಂತ ಕೃಪಾ ಕಟಾಕ್ಷ ಎಂದಿಗೂ ಆಗ್ತಾ ಇರಲಿ. ಇಂಥ ರೀತಿಯಾದ ಹುಣ್ಣಿಮೆಯಿಂದ ನಿಮ್ಮ ಕತ್ತಲ ಜೀವನ ಬೆಳಕಾಗಲಿ, ಬಣ್ಣ ಬಣ್ಣದ ವಿಶೇಷವಾಗಿರ್ತಕ್ಕಂಥ ಲೋಕವಾಗಲಿ, ನಿಮ್ಮೆಲ್ಲರ ಆಸೆ ಪೂರೈಸಲಿ. ಆದರೆ ದುರಾಸೆಗಳಿಗೆ ಯಾವ ಕಾಲಕ್ಕೂ ಕೈಗೆಟಕದೇ ಇರತಕ್ಕಂಥದ್ದು, ಚಂದಮಾಮ ಕೈಗೆಟಕ್ತಾನೆ ಅನ್ನೋ ರೀತಿ ಹೋಗಿ ಆಂಜನೇಯನ ಮಾತ್ರ ಆ ಸೂರ್ಯನಿಗೂ ಎಟಕ್ತಾನೆ. ಆದರೆ ಜಗತ್ತಲ್ಲಿ ಯಾವ ಕಾಲಕ್ಕೂ ಸಾಧನೆ ಆಗದೇ ಇರೋದನ್ನ ಈ ಜನ್ಮದಲ್ಲ, ಮುಂದಿನ ಜನ್ಮದಲ್ಲ, ಜನ್ಮ ಜನ್ಮನೂ ತಗೊಂತ ಯಾವ ಕಾಲಕ್ಕೂ ಪೂರೈಸಕ್ಕಾಗದಿದ್ದಾಗ ನೀವೇನು ಮಾಡ್ತೀರಾ? ಅದಕ್ಕೆ ಎಲ್ಲರೂ ಕ್ಷಮಾಲೋಚನಂ ದೇವ, ಕ್ಷಮಾಲೋಚನಂ ದೇವ ಅಂತ ಹೇಳಿ ಆ ಈಶ್ವರನ ಪೂಜೆ ಮಾಡೋ ದಿನವೇ ಇವತ್ತಿನ ದಿವಸ ಕಾಮಧನ. ಅದಕ್ಕೆ ಪಾರ್ವತಿ ಪರಮೇಶ್ವರ ಸಮೇತವಾಗಿರ್ತಕ್ಕಂಥ 300 ಮುಕ್ಕೋಟಿ ದೇವತೆಗಳ ಸಮಕ್ಷಮದಲ್ಲಿ ಸುಬ್ರಹ್ಮಣ್ಯ, ವಳ್ಳಿ ದೇವಸೇನಾ ಸಮೇತ, ಮಹಾಗಣಪತಿ ಸಿದ್ಧಿಬುದ್ಧಿ ಸಮೇತ, ನಾರದ ಮಹರ್ಷಿಗಳು ನಾರಾಯಣ ನಾರಾಯಣ ಅನ್ನೋ ಬದಲು ಶಿವ ಶಿವ ಶಂಭೋ ಶಂಕರ ಅನ್ನೋ ದಿನ ಕೈಲಾಸದಲ್ಲಿ ಇಂದೇ ದಿನ. ಅದಕ್ಕೆ ಕೈಲಾಸವಾಸವಾಗಿರ್ತಕ್ಕಂಥ ಇವತ್ತು ಉತ್ತರ ಪ್ರಾಂತದಲ್ಲಿ ಮಾನಸ ಸರೋವರವಾಗಲಿ, ವಿಶೇಷವಾಗಿ ಕಾಶಿ ಕ್ಷೇತ್ರವಾಗಲಿ ಎಲ್ಲ ಕಡೆ ಹೋಳಿ ಹಬ್ಬಗಳನ್ನು ಪರಮೇಶ್ವರನಿಗೆ ಅಂಗಾರಕ ಪೂಜೆ, ಭಂಡಾರ ಪೂಜೆ ಅಂತ ಮಾಡ್ತಾರೆ. ಈ ಅಂಗಾರಕ ಭಂಡಾರ ಪೂಜೆಯನ್ನು ಹೇಗೆ ಅಂತ ತಿಳಿಸ್ಕೊಡ್ತೀನಿ, ಕಾಯ್ತಾರೆ ವೀಕ್ಷಕರೇ. ಈಗ ಬನ್ನಿ.